ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ಒಂದು ಅಸೆಟ್ ಕ್ಲಾಸ್ REIT, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಮ್ಯೂಚುವಲ್ ಫಂಡ್ ಬೇರೆ ಒಂದು ಇನ್ವೆಸ್ಟರ್ಸ್ ಗಳಿಂದ ಸ್ಮಾಲ್ ಅಮೌಂಟ್ ನ ಕಲೆಕ್ಟ್ ಮಾಡಿ ಡೆಟ್, ಇಕ್ವಿಟಿ ರೀತಿ ಹಲವಾರು ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ ನ ವಾಪಸ್ ಹೂಡಿಕೆದಾರರಿಗೆ ಕೊಡುತ್ತೋ, ಅದೇ ರೀತಿ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಗಳಿಗೆ ಅಂತಾನೆ ಇರತಕ್ಕಂತಹ ಒಂದು ಆಪ್ಷನ್ ಸೇಮ್ ಮ್ಯೂಚುವಲ್ ಫಂಡ್ ತರನೇ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಸುಮಾರು ಬೇರೆ ಬೇರೆ ವಿಷಯಗಳಿದೆ. ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ಅಸೆಟ್ ಕ್ಲಾಸ್ ಇವತ್ತಿನ ಈ ವಿಡಿಯೋ ಮೂಲಕ ನಾವು ಈ ಒಂದು ಅಸೆಟ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. REIT ಅಂದ್ರೆ ಏನು, ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಅಷ್ಟೇ ಅಲ್ಲ ಓವರ್ ಆಲ್ ಇವತ್ತಿನ ಮಟ್ಟಿಗೆ ಇರ್ತಕ್ಕಂತಹ ಇಂಡಿಯಾದಲ್ಲಿ ರಿಜಿಸ್ಟರ್ಡ್ REITs ಗಳು ಯಾವ್ಯಾವ್ದಿದೆ, ಟಾಪ್ 3 REITs ಗಳ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, REIT ಅಂತ ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಸೊ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಅಂತಾನೆ ಮಾಡಿರ್ತಕ್ಕಂತಹ ಒಂದು ಟ್ರಸ್ಟ್ಗಳಾಗಿರುತ್ತೆ. ಯೂಶ್ವಲಿ ಏನಪ್ಪಾ ಅಂತ ಅಂದರೆ ಈಗ ಕಮರ್ಷಿಯಲ್ ರೆಂಟ್ ಬಿಲ್ಡಿಂಗ್ಸ್ ಇರ್ಬೋದು, ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ಈ ರೆಸಿಡೆನ್ಷಿಯಲ್ ಸ್ಪೇಸಸ್ ಇರ್ಬೋದು, ಈ ರೀತಿ ಹಲವಾರು ಒಂದು ರಿಯಲ್ ಎಸ್ಟೇಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಯಾವುದರಿಂದ ರಿಟರ್ನ್ ಜನರೇಟ್ ಆಗುತ್ತೋ ಆ ಥರ ಒಂದು ರಿಟರ್ನ್ ಬರ್ತಕ್ಕಂತಹ ಜಾಗಗಳಲ್ಲಿ ಹೂಡಿಕೆ ಮಾಡಿ ಅದರಿಂದ ಬರ್ತಕ್ಕಂಥ ರಿಟರ್ನ್ ಅನ್ನ ಇವರ ಹೂಡಿಕೆದಾರರಿಗೆ ರಿಟರ್ನ್ ಶೇರ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನ REITs ಗಳು ಮಾಡುತ್ತೆ. 1960ರಲ್ಲಿ ಈ ಒಂದು ಕಾನ್ಸೆಪ್ಟ್ USA ದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಏನಪ್ಪಾ ಅಂದ್ರೆ ಕಾಮನ್ ಇನ್ವೆಸ್ಟರ್ಸ್ಗೂ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡೋದು ಈಸಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಬಿಕಾಸ್ ಇವತ್ತಿನ ಮಟ್ಟಿಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಹೂಡಿಕೆ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಅನ್ನು ನಾವು ತಂದ್ಬಿಟ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಇನ್ ಬಿಟ್ವೀನ್ ಒಂದು ಏನಾದ್ರು ಒಂದು ಆಪ್ಷನ್ ಕೊಡೋಣ, ಈ ರೀತಿ ಒಂದು ಕಾಮನ್ ಇನ್ವೆಸ್ಟರ್ಸ್ ಗಳಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇನೆ ಮಾಡಿರ್ತಕ್ಕಂತಹ ಒಂದು ಅಸೆಟ್ ಕ್ಲಾಸ್. ಈ ಅಸೆಟ್ ಕ್ಲಾಸ್ ಮೂಲಕ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ನಮ್ಮ ಹತ್ರ ಜಾಸ್ತಿ ಅಮೌಂಟ್ ಇಲ್ಲ ಅಂದ್ರೂ ಕಡಿಮೆ ಅಮೌಂಟ್ ಇಂದ ಹೂಡಿಕೆ ಮಾಡಿ ಅದರಿಂದ ಲಾಭವನ್ನ ಪಡ್ಕೊಳ್ತಕ್ಕಂತಹ ಒಂದು ಅವಕಾಶವನ್ನ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಡುತ್ತೆ ಕಾಮನ್ ಇನ್ವೆಸ್ಟರ್ಸ್ ಗಳಿಗೆ. ಸೊ ಓವರ್ ಆಲ್ ಹೇಳಬೇಕಪ್ಪ ಅಂತಂದ್ರೆ REITs ಗಳು ಸಿಮಿಲರ್ ಟು ಮ್ಯೂಚುವಲ್ ಫಂಡ್ಸ್ ತರನೇ ಕೆಲಸ ಮಾಡುತ್ತೆ. ಬಟ್ ಸ್ವಲ್ಪ ಡಿಫರೆನ್ಸ್ ಇದ್ರೂ ಕೂಡ ಮೆಜಾರಿಟಿ ಆಫ್ ದ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂತ ನೋಡೋದಾದ್ರೆ ಸೇಮ್ ಮ್ಯೂಚುವಲ್ ಫಂಡ್ಸ್ ತರನೇ ಕೆಲಸ ಮಾಡುತ್ತೆ. ಸೊ ಇವನ್ ಸ್ಮಾಲ್ ಅಮೌಂಟ್ ಇದ್ರೂ ಹೂಡಿಕೆದಾರರು ರಿಯಲ್ ಎಸ್ಟೇಟ್ ಗಳ ಒಂದು ಇನ್ವೆಸ್ಟ್ಮೆಂಟ್ಸ್ ಗಳ ಮೇಲೆ ಹೂಡಿಕೆಯನ್ನು ಮಾಡಿ ಅದರಿಂದ ಲಾಭವನ್ನು ಪಡ್ಕೋಬಹುದಾಗಿರುತ್ತೆ. ಹಾಗೆ ಈ REITs ಗಳು ETFs ಗಳ ತರ, ಸ್ಟಾಕ್ಸ್ ಗಳ ತರ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಲೋ ಮಾಡ್ತಾ ಇದೆ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಸೊ ಬೇಸಿಕಲಿ ಲಿಕ್ವಿಡಿಟಿ ನಿಮಗೆ ಜಾಸ್ತಿ ಸಿಗುತ್ತೆ ಇದರಲ್ಲಿ ಓವರ್ ಆಲ್ ಕಂಪೇರಿಂಗ್ ಟು ದ ಡೈರೆಕ್ಟ್ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿದಾಗ ಲಿಕ್ವಿಡಿಟಿ ಇಶ್ಯೂಸ್ಗಳಿತ್ತು ಮುಂಚೆ ಕಂಡೀಷನ್ ಅಲ್ಲಿ. ಬಟ್ ಈ ತರ ಒಂದು ಮಾಡೋದ್ರಿಂದ ನಿಮಗೆ ಲಿಕ್ವಿಡಿಟಿ ಇಶ್ಯೂಸ್ಗಳು ಬರಲ್ಲ, ಈ ಒಂದು ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡ್ತಾ ಇದ್ರು. ಇದು REITs ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಆಗಿತ್ತು. ಇವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ಈ REITs ಗಳು ಕೆಲಸ ಮಾಡುತ್ತಪ್ಪ, ಯಾವ ರೀತಿ ಇದ್ರ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೇನ್ ಆಗಿ ಬ್ರಾಡ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ರಿಯಲ್ ಎಸ್ಟೇಟ್ ಕಂಪನೀಸ್ಗಳು ಏನಿದೆ ಇವತ್ತಿನ ಮಟ್ಟಿಗೆ ಇರತಕ್ಕಂತಹ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನೀಸ್ಗಳು ಈ ರೀತಿ ಟ್ರಸ್ಟ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಸ್ಪಾನ್ಸರ್ ಮಾಡ್ತಾರೆ ಅವ್ರ ಕಡೆನ. ಅಂದ್ರೆ ಡೈರೆಕ್ಟ್ ಓನರ್ಶಿಪ್ ಅವ್ರದ್ದಾಗಿರಲ್ಲ, ಬಟ್ ಓವರ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ಮೆಜಾರಿಟಿ ಆಫ್ ದ ಸ್ಟೇಕ್ ಅವ್ರದ್ದಿರುತ್ತೆ ಇದರಲ್ಲಿ. ಸೊ ಈ ಟ್ರಸ್ಟ್ ಅನ್ನ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಟ್ರಸ್ಟಿನ ಅವರು ಅಪಾಯಿಂಟ್ ಮಾಡ್ತಾರೆ. ಈ ಟ್ರಸ್ಟಿ ಅವರು ಆಸ್ ಲೈಕ್ ಮ್ಯೂಚುವಲ್ ಫಂಡ್ ತರ ಯಾವ್ದಾರ ಒಬ್ಬ ಮ್ಯಾನೇಜರ್ನ ಅದಕ್ಕೆ ಫಿಕ್ಸ್ ಮಾಡಿ ಅವರಿಂದ ಓವರ್ ಆಲ್ ಈ ಒಂದು ಆಪರೇಷನ್ಸ್ ಗಳನ್ನ, ಇದರಲ್ಲಿ ಬರ್ತಕ್ಕಂಥ ಕೆಲಸಗಳನ್ನ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈಗ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಬೇಕು ಅವ್ರು. ಆಬ್ವಿಯಸ್ಲಿ ರೆಂಟಿಂದ ಬರ್ತಕ್ಕಂತಹ ರಿಟರ್ನ್ ಇರಬಹುದು, ಅಥವಾ ಓವರ್ ಆಲ್ ಬೇಸಿಕಲಿ ಮೆಜಾರಿಟಿ ಆಫ್ ದ ಕಂಡೀಷನ್ ರೆಂಟ್ ಇಂದಾನೆ ಬರ್ತಕ್ಕಂಥದ್ದಾಗಿರುತ್ತೆ, ಅಥವಾ ಏನಾದ್ರು ಲ್ಯಾಂಡ್ ಸೇಲ್ ಆದ್ರೆ. ಸೊ ಓವರ್ ಆಲ್ ಈ ರೀತಿ ರಿಯಲ್ ಎಸ್ಟೇಟ್ ಗಳಿಂದ ಬರ್ತಕ್ಕಂತಹ ರಿಟರ್ನ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ಬ ಮ್ಯಾನೇಜರ್ನ ಫಿಕ್ಸ್ ಮಾಡ್ತಾರೆ. ಅದರ ಮೂಲಕ ಬಂದಿರತಕ್ಕಂಥ ರಿಟರ್ನ್ ಅನ್ನ ಯಾರ್ಯಾರು ಹೂಡಿಕೆದಾರರು ಇದರಲ್ಲಿ ಹೂಡಿಕೆ ಮಾಡಿರ್ತಾರೋ ಇನ್ಕ್ಲೂಡಿಂಗ್ ದ ಸ್ಪಾನ್ಸರ್ ಅವರಿಗೆ ಆ ಒಂದು ಲಾಭ ಸೇರುತ್ತೆ. ಸೊ ಈ REITs ಗಳು ಮಾರ್ಕೆಟ್ ಅಲ್ಲೂ ಟ್ರೇಡ್ ಆಗುತ್ತೆ. ಆಸ್ ಲೈಕ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ರಿಟೇಲ್ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಯೂನಿಟ್ಸ್ಗಳ ತರ ಅಥವಾ ಶೇರ್ಗಳ ತರ ಇದನ್ನ ನಾರ್ಮಲ್ ಒಬ್ಬ ಇನ್ವೆಸ್ಟರ್ಗೂ ಕೂಡ ಕೊಡ್ತಾರೆ. ಅದರ ಮೂಲಕ ಇದನ್ನ ಮಾರ್ಕೆಟ್ ಅಲ್ಲಿ ಫ್ಲೋಟ್ ಮಾಡ್ಲಿಕ್ಕಾಗುತ್ತೆ. ಹಾಗೆ ಏನಪ್ಪಾ ಅಂತ ಅಂದ್ರೆ ಇದು ಮೇನ್ಲಿ ಇವ್ರದ್ದು ಬಂದು ರೆಂಟಲ್ ಇಂದ ಬರ್ತಕ್ಕಂಥ ಇನ್ಕಮ್ ಆಗಿರ್ಬೋದು, ಹಾಗೆ ಇವರ ಒಂದು ಅಸೆಟ್ ಏನು ಹೋಲ್ಡ್ ಮಾಡಿರ್ತಾರೋ ಅದರಿಂದ ಬರ್ತಕ್ಕಂಥ ಅಪ್ರಿಸಿಯೇಷನ್, ಅದರಲ್ಲಿ ಏನಾದ್ರು ರೇಟ್ ಜಾಸ್ತಿ ಆದರೆ ಲ್ಯಾಂಡ್ಸ್ಗಳದ್ದು ಅದರಿಂದನೂ ಬರ್ತಕ್ಕಂಥ ಲಾಭವನ್ನ ಇವರ ಒಂದು ಯೂನಿಟ್ಸ್ ಹೋಲ್ಡರ್ಸ್ಗಳಿಗೆ ಶೇರ್ ಮಾಡ್ತಾರೆ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತ ಅಂದ್ರೆ ಆಸ್ ಲೈಕ್ ಈಗ ಮ್ಯೂಚುವಲ್ ಫಂಡ್ಸ್ ಹಾಗೆ ಓವರಾಲ್ ಸ್ಟಾಕ್ ಅನ್ನ ಯಾವ ರೀತಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವತ್ತಿನ ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದೆಯೋ ಸೆಬಿ, ಅದೇ ರೀತಿ ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಥವಾ ಅಸೆಟ್ ಕ್ಲಾಸ್ ಅನ್ನು ಕೂಡ ಇವರೇ ಒಂದು ಮಾನಿಟರ್ ರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸುಮಾರು ರೆಗ್ಯುಲೇಷನ್ಸ್ಗಳು ಈ ಒಂದು REITs ಗಳನ್ನು ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಅಂತ ನೋಡೋದಾದ್ರೆ ಇವರಿಗೆ ಬರ್ತಕ್ಕಂತಹ 90% ಲಾಭ ಏನಿರುತ್ತೋ, ಡಿಸ್ಟ್ರಿಬ್ಯೂಟಬಲ್ ಕ್ಯಾಶ್ ಏನಿರುತ್ತೋ ಅದನ್ನ ಇವರು ರೆಗ್ಯುಲರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ಸ್. ಯಾರು ಇವರು ಯೂನಿಟ್ ಹೋಲ್ಡರ್ಸ್ ಗಳಿಗಿರ್ತಾರೋ ಅವರಿಗೆ 90% ಇವರಿಗೆ ಬರ್ತಕ್ಕಂಥ ಲಾಭವನ್ನ ಆಗಿಂದಾಗ್ಲೇನೆ ಇವರು
ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದು ಮೊದಲನೇ ಒಂದು ರೆಗ್ಯುಲೇಷನ್ ಅಂತ ನೋಡೋದಾದ್ರೆ ಅಟ್ಲೀಸ್ಟ್ 80% ಇವರ ಓವರ್ ಆಲ್ ಅಸೆಟ್ ಏನಿರುತ್ತೋ ಅದರಲ್ಲಿ ಆಲ್ರೆಡಿ ಅವ್ರಿಗೆ ಇನ್ಕಮ್ ಜನರೇಟಿಂಗ್ ಅಸೆಟ್ ಆಗಿರ್ಬೇಕು. ಈಗ ನಾನು ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಬೇರೆ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಆ ರೀತಿ ಅಲ್ಲ, ಫಿನಿಶ್ಡ್ ಪ್ರಾಜೆಕ್ಟ್ಸ್ ಆಗಿರಬೇಕು, ಅದರಿಂದ ಇನ್ಕಮ್ ಜನರೇಟ್ ಆಗ್ತಕ್ಕಂಥ ಪ್ರಾಜೆಕ್ಟ್ಸ್ಗಳಿದ್ರೆ ಮಾತ್ರ ಅಲೋ ಮಾಡ್ತಾರೆ ಸೆಬಿಯವರು. ಅಂದರೆ 80% ಇವರ ಅಮೌಂಟ್ ಏನಿದೆಯೋ ಈ ರೀತಿ ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಅಲೋಕೇಟ್ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಒಂದು ಕಡೆನ ನೋಡೋದಾದರೆ ರಿಟರ್ನ್ ಇವರಿಗೆ ಇಮಿಡಿಯೇಟ್ ಆಗಿ ಜನರೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಯಾವಾಗ ಈ ಥರ ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳ ಮೇಲೆ ಇವರು ಕೆಲಸ ಮಾಡ್ತಾ ಇದ್ದಾಗ. ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಿದೆಯೋ ಆ ಮ್ಯೂಚುವಲ್ ಫಂಡ್ ಕೆಲಸ ಮಾಡ್ತಾ ಇರ್ತಕ್ಕಂಥ ರೀತಿ ಮೇಲೆ ಅಥವಾ ಅವ್ರ ಅಸೆಟ್ ಅಲೋಕೇಟ್ ಮಾಡ್ತಾ ಇರ್ತಕ್ಕಂಥ ರೀತಿಗಳ ಮೇಲೆ ಇದರಲ್ಲೂ ಕೂಡ REITsಗಳನ್ನು ಡಿಫ್ರೆಂಟ್ ಕೈಂಡ್ ಆಫ್ REITsಗಳು ಬರುತ್ತೆ. ಯಾವ ರೀತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಆಫೀಸ್ REITsಗಳು ಬರುತ್ತೆ. ಹೆಸರು ಹೇಳೋ ಪ್ರಕಾರನೇ ಆಫೀಸ್ನ ಓನ್ ಮಾಡಿ ಅದರಿಂದ ಒಂದು ಲಾಭ ತೆಗಿತಾ ಇರ್ತಾರೆ ಇವರು. ಇಂಡಸ್ಟ್ರಿಯಲ್ REIT, ಸೊ ವೇರ್ ಹೌಸ್ಗಳು, ಇಂಡಸ್ಟ್ರಿಯಲ್ ಸ್ಪೇಸಸ್ಗಳನ್ನು ಹೋಲ್ಡ್ ಮಾಡಿ ಅದರಿಂದ ಒಂದು ಲಾಭವನ್ನು ಗಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ರಿಟೇಲ್ REIT, ಸೊ ಬೇಸಿಕಲಿ ಶಾಪಿಂಗ್ ಮಾಲ್ಸು, ಸ್ಟೋರ್ಸ್ಗಳು ಈ ಥರ ಒಂದು ಹೋಲ್ಡ್ ಮಾಡಿ ಅದರಿಂದ ಒಂದು ಲಾಭ ಗಳಿಸ್ತಾ ಇರುತ್ತೆ ಈ REITsಗಳು. ರೆಸಿಡೆನ್ಷಿಯಲ್ REITsಗಳು ಹೆಸರು ಹೇಳೋ ಪ್ರಕಾರನೇ ಈ ಒಂದು ಹೌಸಸ್ಗಳು, ಅಪಾರ್ಟ್ಮೆಂಟ್ಸ್ಗಳು, ರೆಸಿಡೆನ್ಷಿಯಲ್ ಆಗಿ ಯಾರು ಜನಗಳು ಇರ್ತಾರೋ ಆ ಥರ ಒಂದು ಸ್ಪೇಸಸ್ಗಳಿಂದ ಲಾಭ ಗಳಿಸ್ತಕ್ಕಂತಹ ಒಂದು ಯೂನಿಟ್ಸ್ಗಳಾಗಿರುತ್ತೆ ಇದು. ಹಾಗೆ ಹೆಲ್ತ್ ಕೇರ್ REITsಗಳು ಹೆಸರು ಹೇಳೋ ಪ್ರಕಾರ ಹೆಲ್ತ್ ಕೇರ್ ರಿಲೇಟೆಡ್ ಹಾಸ್ಪಿಟಲ್ಸ್ಗಳು ಅಥವಾ ಹೆಲ್ತ್ ಕೇರ್ ರಿಲೇಟೆಡ್ ಇಂಡಸ್ಟ್ರಿ ರಿಲೇಟೆಡ್ ಏನಾದ್ರು ಲಾಭ ಬರ್ತಾ ಇರುತ್ತಲ್ವ ರಿಯಲ್ ಎಸ್ಟೇಟಿಂದ ಅದನ್ನ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಯೂನಿಟ್ಸ್ಗಳಾಗಿರುತ್ತೆ. ಹಾಗೆ ಮಾರ್ಟ್ಗೇಜ್ REITsಗಳು, ಸೊ ಓನಿಂಗ್ ಮಾರ್ಟ್ಗೇಜಿಂದ ಬರ್ತಕ್ಕಂತಹ ಲಾಭಗಳೇನಿದೆಯೋ ಅದರಿಂದ ಲಾಭವನ್ನು ತೆಗಿತಕ್ಕಂತಹ REITsಗಳಾಗಿರುತ್ತೆ. ಹಾಗೆ ಡೈವರ್ಸಿಫೈಡ್ REITsಗಳು ಇರುತ್ತೆ. ಸೊ ಹೆಸರು ಹೇಳೋ ಪ್ರಕಾರ ಏನಪ್ಪ ಅಂದರೆ ಒಂದೇ ಕಡೆಗೆ ಇವರು ಇನ್ವೆಸ್ಟ್ಮೆಂಟ್ ಇರಲ್ಲ, ಬೇರೆ ಬೇರೆ ರೀತಿಯಾದಂತಹ ಒಂದು ಅಸೆಟ್ಟನ್ನು, ಬೇರೆ ಬೇರೆ ರೀತಿಯಾದಂತಹ ಒಂದು ಡಿಫ್ರೆಂಟ್ ರಿಯಲ್ ಎಸ್ಟೇಟ್ ಅಸೆಟ್ಗಳನ್ನು ಈ ಒಂದು ಡೈವರ್ಸಿಫೈಡ್ REITsಗಳು ಹೋಲ್ಡ್ ಮಾಡಿ ಅದರಿಂದ ಬರ್ತಕ್ಕಂಥ ರಿಟರ್ನನ್ನು ಹೂಡಿಕೆದಾರರಿಗೆ ಶೇರ್ ಮಾಡ್ತಾರೆ. ಇವಾಗ ಇಂಪಾರ್ಟೆಂಟ್ ಕ್ವಶನ್ ಹುಟ್ಟೋದೇನಪ್ಪ ಅಂತ ಅಂದರೆ REITsಗಳಿಗೂ ಅಂದರೆ ಈ ಥರ ಇರ್ತಕ್ಕಂಥ ಟ್ರಸ್ಟ್ಗಳಿಗೂ ಹಾಗೆ ಡೈರೆಕ್ಟ್ ರಿಯಲ್ ಎಸ್ಟೇಟ್ ಕಂಪನೀಸ್ಗಳಲ್ಲೂ ಏನು ವ್ಯತ್ಯಾಸ ಇದೆಯಪ್ಪ? ಮೊದಲನೇದಾಗಿ ಮೇನ್ ವ್ಯತ್ಯಾಸ ಅಂತ ನೋಡೋದಾದರೆ ರಿಯಲ್ ಎಸ್ಟೇಟ್ ಕಂಪನಿಯ ಕೆಲಸ ಏನಪ್ಪ ಅಂತಂದರೆ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ ಮೇಲೆ ಯಾವ ಒಂದು ಪ್ರಾಜೆಕ್ಟ್ಸ್ಗಳು ವರ್ಕೌಟ್ ಆಗುತ್ತೋ ಆ ರೀತಿ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡು ಅದನ್ನು ಬಿಲ್ಡ್ ಮಾಡಿ ಅದರಿಂದ ಬರ್ತಕ್ಕಂಥ ಒಂದು ಅಪ್ರಿಷಿಯೇಷನಿಂದ ಲಾಭ ಗಳಿಸ್ತಕ್ಕಂಥ ಕೆಲಸವನ್ನು ರಿಯಲ್ ಎಸ್ಟೇಟ್ ಕಂಪನೀಸ್ಗಳು ಮಾಡುತ್ತೆ. ಬಟ್ ಇಲ್ಲಿ ರಿಯಲ್ ಎಸ್ಟೇಟ್ ಟ್ರಸ್ಟ್ಗಳು ಅಂತ ನೋಡೋದಾದರೆ ಇವರು ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳಿಂದ ರೆಂಟಲ್ಲಿಂದ ಬರ್ತಕ್ಕಂತಹ ಒಂದು ಮೇನ್ ರಿಟರ್ನ್ ಏನಿರುತ್ತೋ ಅದರ ಮೇಲೆ ಒಂದು ಡಿಪೆಂಡೆನ್ಸಿ ಇಟ್ಕೊಂಡು ಈವನ್ ಕಾಮನ್ ಇನ್ವೆಸ್ಟರ್ಸ್ಗಳನ್ನು ಕೂಡ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನ ಕೊಡ್ತಕ್ಕಂಥ ಅವಕಾಶವನ್ನು REITsಗಳು ಮಾಡಿಕೊಡುತ್ತೆ. ಹಾಗೆ ರಿಸ್ಕ್ ಅಂತ ನೋಡೋದಾದರೆ ಓವರಾಲ್ ಲಿಕ್ವಿಡಿಟಿ ರಿಸ್ಕ್ ಇರ್ಬೋದು ಅಥವಾ ನಾರ್ಮಲ್ ಒಂದು ಅವಘಡಗಳು ಅಥವಾ ರಿಸ್ಕ್ಗಳು ಜಾಸ್ತಿ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಕಂಪನೀಸ್ಗಳಲ್ಲಾಗಿರುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಟ್ REITsಗಳು ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅದರಿಂದ ಬರ್ತಕ್ಕಂತಹ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ರಿಸ್ಕ್ ಕನ್ಸಿಡರಬಲಿ ಕಡಿಮೆ ಆಗುತ್ತೆ. ರಿಯಲ್ ಎಸ್ಟೇಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಹಾಗೆ ರಿವಾರ್ಡ್ ಕೂಡ ಒಂದು ಪೊಟೆನ್ಷಿಯಲ್ ಲೆವೆಲಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದರೆ ರಿಯಲ್ ಎಸ್ಟೇಟ್ ಕಂಪನೀಸ್ಗಳಿಗೆ ಅವ್ರದೇ ಆದಂತಹ ಒಂದು ಟ್ಯಾಕ್ಸೇಷನ್ಸ್ಗಳು ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಅವ್ರು ಯಾವ ರೀತಿ ಪ್ರಾಜೆಕ್ಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿ ಅವರಿಗೆ ಟ್ಯಾಕ್ಸೇಷನ್ಸ್ಗಳು ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಬಟ್ REITsಗಳು ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಎವ್ರಿ ಡೇ ಇನ್ವೆಸ್ಟರ್ಸ್ಗಳಿಗೆ, ಕಾಮನ್ ಇನ್ವೆಸ್ಟರ್ಸ್ಗಳಿಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಇದರಲ್ಲಿ ಹೂಡಿಕೆ ಮಾಡಲಿಕ್ಕೆ. ಹಾಗೆ REITsಗಳಿಗೆ ಏನು ಡಿವಿಡೆಂಡ್ ಇನ್ಕಮ್ ಏನು ಬರುತ್ತೋ ಈ ರೀತಿ ಒಂದು ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳಿಂದ ಬರ್ತಕ್ಕಂಥ ಇನ್ಕಮ್ಗಳಿಗೆ ಯಾವುದೇ ರೀತಿಯ ಟ್ಯಾಕ್ಸಸ್ಗಳು ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಸೊ ಇದು ಕೂಡ ಒಂದು ಮೇಜರ್ ಡಿಫರೆನ್ಸ್ ಆಗಿರುತ್ತೆ ಡೈರೆಕ್ಟ್ ರಿಯಲ್ ಎಸ್ಟೇಟ್ ಕಂಪನಿಗೂ ಹಾಗೂ ರಿಯಲ್ ಎಸ್ಟೇಟ್ ಟ್ರಸ್ಟ್ಗಳಿಗೂ. ಸೊ ಇದು ಓವರಾಲ್ REIT ಯಾವ ರೀತಿ ಕೆಲಸ ಮಾಡುತ್ತೆ ಹಾಗೂ ರಿಯಲ್ ಎಸ್ಟೇಟ್ಗೂ ಇದಕ್ಕಿರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಮ್ಗೆ ಅರ್ಥ ಆಯಿತು. ಇವಾಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋಣ. ಪ್ರೋಸ್ ಕನ್ಸ್ ಅಥವಾ ಅನುಕೂಲತೆಗಳು ಅನಾನುಕೂಲತೆಗಳು ಏನಿದೆಯಪ್ಪ ಇದರಲ್ಲಿ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡೋದಾದ್ರೆ ಅನುಕೂಲತೆಗಳ ಪ್ರಕಾರ ಯಾವುದೇ ರೀತಿಯ ಇನಿಷಿಯಲ್ ದೊಡ್ಡ ಅಮೌಂಟ್ ರಿಕ್ವೈರ್ಮೆಂಟ್ ಇರಲ್ಲ ಈ ಥರದ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ. ಬಿಕಾಸ್ ಆಲ್ರೆಡಿ ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಾಮನ್ ಆಗಿ ಒಬ್ಬ ಕಾಮನ್ ಮ್ಯಾನ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾದಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಮೇನ್ ಒಂದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ REITsಗಳದು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ಡೈವರ್ಸಿಫಿಕೇಶನ್. ಬಿಕಾಸ್ ನಾವೀಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಲಿಕ್ವಿಡಿಟಿ ಪ್ರಕಾರ ನೋಡಿದ್ರೆ ಸ್ಟಾಕ್ ಮಾರ್ಕೆಟು ಮತ್ತು ಈ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು, ಈ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ. ಈ ಥರ ಸಮಯದಲ್ಲಿ REITsಗಳು ಒಂದು ಬೆಟರ್ ಡೈವರ್ಸಿಫಿಕೇಶನ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಕಾಮನ್ ಇನ್ವೆಸ್ಟರ್ಸ್ಗಳಿಗೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಲಿಕ್ವಿಡಿಟಿ ಇಶ್ಯೂಸ್. ಈಗ ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ರಿಯಲ್ ಆಗಿ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಸೈಟು ಅಥವಾ ಒಂದು ಮನೆಯನ್ನು ಅಂತಂದರೆ ಅದನ್ನು ವಾಪಸ್ ಮಾರಬೇಕಾದ್ರೆ ಎಷ್ಟು ಕಷ್ಟಗಳು ಬರುತ್ತೆ, ಎಷ್ಟೆಷ್ಟು ನೆಗೋಷಿಯೇಷನ್ಸ್ಗಳಾಗುತ್ತೆ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಆ ಥರ ಒಂದು ಸಿಚುವೇಶನ್ಸ್ಗಳು
REITs ಗಳಲ್ಲಿ ಬರಲ್ಲ, ಬಿಕಾಸ್ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಇರ್ತಾರೆ. ಬಿಕಾಸ್ ಇವರು ಫಿನಿಶ್ಡ್ ಪ್ರಾಜೆಕ್ಟ್ಸ್ಗಳಲ್ಲಿ ರೆಂಟಲ್ ಬರ್ತಕ್ಕಂಥ ಒಂದು ಇನ್ಕಮ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ರಿಯಲ್ ಎಸ್ಟೇಟಲ್ಲಿ ಡೈರೆಕ್ಟಾಗಿ ನೀವು ಹೂಡಿಕೆ ಮಾಡ್ತಾ ಇದ್ರು ಕೂಡ ಕಡಿಮೆ ಅಮೌಂಟಿಂದ ಹೂಡಿಕೆ ಮಾಡ್ತಾ ಇರ್ತಾರೆ. ಹಾಗೆ ಲಿಕ್ವಿಡಿಟಿ ಇಶ್ಯೂಸ್ಗಳು ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ದ ಡೈರೆಕ್ಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಮೇಜರ್ ಪಾಯಿಂಟ್ ಅಂತ ನೋಡೋದಾದ್ರೆ REITs ಗಳಿಂದ ಬರ್ತಕ್ಕಂಥ ರಿಟರ್ನ್ ಸ್ಟಡಿ ಆಗಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಕ್ಯಾಶ್ ಫ್ಲೋ ಇವರಿಗೆ ಕಂಟಿನ್ಯೂಸ್ ಆಗಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇವರ 90% ಏನಿರುತ್ತೆ ಇವರು ಬರ್ತಕ್ಕಂಥ ಇನ್ಕಮ್ ಅನ್ನ ರೆಗ್ಯುಲರ್ ಆಗಿ ಇವರು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕಾಗಿರುತ್ತೆ. ಬಿಕಾಸ್ ಆಸ್ ಪರ್ ದ ರೆಗ್ಯುಲೇಷನ್ ಅದು ಇವರು ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ರಿಟರ್ನ್, ಕನ್ಸಿಸ್ಟೆಂಟ್ ಕ್ಯಾಶ್ ಫ್ಲೋ ಈ ತರ ಒಂದು ಇನ್ವೆಸ್ಟ್ಮೆಂಟ್ ಇಂದ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ದಿನೇ ದಿನೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾನೆ ಇದೆ ನಮ್ಮ ಕಂಟ್ರಿಯಲ್ಲಿ, ಎಸ್ಪೆಷಲಿ ಬೆಳೀತಾ ಇರೋ ಕಂಟ್ರಿ ಆಗ್ತಾ ಇರೋದ್ರಿಂದ ಓವರ್ ಆಲ್ ದಿನೇ ದಿನೇ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಕಂಪನೀಸ್ಗಳು ಯಾವ್ಯಾವ ರೆಂಟಲ್ ತಗೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಸೆಕ್ಟರಲ್ಲಿ ಒಂದು ಬೇಕಾಗೇ ಇರುತ್ತೆ ಆಬ್ವಿಯಸ್ಲಿ ಇನ್ಫ್ರಾಸ್ಟ್ರಕ್ಚರ್. ಆ ಥರ ಒಂದು ಸಮಯದಲ್ಲಿ ಅಪ್ರಿಷಿಯೇಷನ್ ಏನಿದೆಯೋ ಇದರಿಂದ ಬರ್ತಕ್ಕಂತಹ ಒಂದು ರಿಟರ್ನ್ ಕೂಡ ಒಂದು ಕನ್ಸಿಡರಬಲಿ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ನಾರ್ಮಲ್ ರಿಯಲ್ ಎಸ್ಟೇಟ್. ಸೊ ಬರೀ ಪ್ರೋಸ್ ಅಷ್ಟೇನಾ, ಅನುಕೂಲತೆಗಳಷ್ಟೇನಾ, ಅನಾನುಕೂಲತೆಗಳು ಇರುತ್ತೆ. ಅನಾನುಕೂಲತೆಗಳ ಪ್ರಕಾರ ಮೊದಲನೇದಾಗಿ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, REITsಗಳು ದುಡಿಯೋಂಥ ಒಂದು ಅಮೌಂಟಿಗೆ ಟ್ಯಾಕ್ಸ್ ಇಲ್ಲದೆ ಇರಬಹುದು. ಬಟ್ ನಾವು ರೆಗ್ಯುಲರ್ ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗೆ ಅದರಿಂದ ಬರ್ತಕ್ಕಂಥ ರಿಟರ್ನ್ ಏನಿದೆಯೋ, ಡಿವಿಡೆಂಡ್ಸ್ಗಳೇನಿದೆಯೋ ಅದಕ್ಕೆ ಆಸ್ ಪರ್ ಟ್ಯಾಕ್ಸ್ ಲ್ಯಾಬ್ ನಾವು ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತೆ. ಎರಡನೇ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜ್ ಅಥವಾ ಒಂದು ಕನ್ಸರ್ನ್ಸ್ ಅಂತ ನೋಡೋದಾದ್ರೆ REITsಗಳು ಕೂಡ ಮಾರ್ಕೆಟ್ ಸೈಕಲ್ಗೆ ಅನ್ವಯ ಆಗುತ್ತೆ. ಬಿಕಾಸ್ ರಿಯಲ್ ಎಸ್ಟೇಟ್ ಅದೆಲ್ಲ ಏನಂದ್ರೆ ಒಂದು ಮಾರ್ಕೆಟ್ ಸೈಕಲಲ್ಲಿ ರನ್ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಇದರ ಒಂದು ಅಪ್ರಿಷಿಯೇಷನ್ ಜಾಸ್ತಿನೇ ಇರುತ್ತೆ. ಈಗೇನಾದ್ರು ಸಡನ್ ಹೆಚ್ಚು ಕಡಿಮೆ ಆಗೋಯ್ತಪ್ಪ, ಕೋವಿಡ್ ಸಿಚುವೇಶನ್ ಬಂತು ಅಂದರೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಶುರು ಮಾಡಿಬಿಟ್ರು. ಆವಾಗ ಏನಾಗುತ್ತೆ, ಆಫೀಸ್ ರೆಂಟಲ್ಲಿ ಏನು ಕೊಡ್ತಾರೆ ಯಾವುದೋ ಒಂದು ಕಂಪ್ನಿ, ಆ ಥರ ಒಂದು ಸಮಯದಲ್ಲಿ ಈ ಥರ ಒಂದು ದುರ್ಘಟನೆಗಳು ಈ ಥರದ್ದು ಏನಾದ್ರು ನಡೆದಾಗ ಜಾಸ್ತಿ ಒಂದು ಇಂಪ್ಯಾಕ್ಟ್ ಈ ರೀತಿ ಇಂಡಸ್ಟ್ರಿಗಳಿಗೆ ಆಗತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನಾವಿಲ್ಲಿ ಕನ್ಸರ್ನಿಂಗ್ ಪಾಯಿಂಟಲ್ಲಿ ಆ್ಯಡ್ ಮಾಡಿರ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರೇಟ್ ಆಫ್ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಏನಿದೆಯೋ ಅಥವಾ ನಮ್ಮ ದುಡ್ಡಿಗೆ ಹಾಕಿರ್ತಕ್ಕಂಥ ಒಂದು ದುಡ್ಡಿಂದ ರಿಟರ್ನ್ ತೆಗಿತಕ್ಕಂಥ ಪೊಟೆನ್ಷಿಯಲ್ ಏನಿದೆಯೋ ಕಂಪೇರಿಂಗ್ ಟು ದ ರಿಯಲ್ ಎಸ್ಟೇಟ್ ಇದರಲ್ಲಿ ಕಡಿಮೆ ಇರುತ್ತೆ. ಬಿಕಾಸ್ ಏನಪ್ಪ ಅಂತಂದರೆ 90% ಇವರು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು ಪ್ರಾಫಿಟ್ಸ್ಗಳನ್ನು, ಓನ್ಲಿ 10% ಮಾತ್ರ ಇವರಿಗೆ ಅಡಿಷನಲ್ ಕ್ಯಾಶ್ ಫ್ಲೋ ಉಳ್ಕೊಳ್ಳುತ್ತೆ ಇವರ ನೆಕ್ಸ್ಟ್ ಲೆವೆಲ್ಗೆ ಗ್ರೋ ಆಗಲಿಕ್ಕೆ ಅಂತ ಹೇಳ್ಕೊಂಡು ನೋಡೋದಾದ್ರೆ. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಸ್ವಲ್ಪ ಕಂಪೇರಿಂಗ್ ಟು ದ ರಿಯಲ್ ಎಸ್ಟೇಟ್ ಕಡಿಮೆ ಬರ್ತಕ್ಕಂತಹ ಸಾಧ್ಯತೆಗಳು ಇದರಲ್ಲಿರುತ್ತೆ. ಹಾಗಾಗಿ ಇದು ಕೂಡ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಇನ್ನು ಕೊನೆಯದಾಗಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ಇದೆ. ಅಂದರೆ ಏನಪ್ಪ ಅಂದರೆ ನಾವು ಸೆಲ್ ಮಾಡ್ತೀವಿ ಅಂದರೆ ತೊಗೊಳ್ಳೋರಲ್ಲ, ತೊಗೊಳ್ಬೇಕು ಅಂತಂದರೆ ಸೆಲ್ ಮಾಡೋರಲ್ಲ, ಈ ರೀತಿ ಒಂದು ಸಿಚುವೇಶನ್ಸ್ಗಳು ರಿಯಲ್ ಎಸ್ಟೇಟಲ್ಲಿ ಇವತ್ತಿನ ಮಟ್ಟಿಗೆ ನಡೀತಾ ಇದೆ. ಬಟ್ ಆ ಸಿಚುವೇಶನ್ಗೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆಯ ಲಿಕ್ವಿಡಿಟಿಯನ್ನು REITsಗಳು ಕೊಡುತ್ತೆ. ಬಟ್ ಈ ಒಂದು ಸಿಚುವೇಶನ್ ಇದ್ರೂ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ REITsಗಳ ಥರ ಒಂದು ಇನ್ವೆಸ್ಟ್ಮೆಂಟ್ ಬಂದಿದೆ ಅಂತ ಹೇಳ್ಕೊಂಡು. ಹಾಗಾಗಿ ಏನಪ್ಪ ಅಂದರೆ ಇನ್ನೂ ಒಂದು ಬೆಳೀತಾ ಇರತಕ್ಕಂಥ ಒಂದು ಸ್ಪೇಸ್ ಆಗಿರೋದ್ರಿಂದ ಕಂಪೇರಿಂಗ್ ಟು ಸ್ಟಾಕ್ಸ್ ಇದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಲಿಕ್ವಿಡಿಟಿ ಅಷ್ಟೊಂದು ಇದರಲ್ಲಿ ಬರಲ್ಲ. ಸೊ ಹಾಗಾಗಿ ಪ್ರಾಪರ್ ಆಗಿ ಅನಲೈಸ್ ಮಾಡಿ ನೀವು ಡಿಸಿಷನ್ ತಗೊಳ್ತಕ್ಕದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ವಿಡಿಯೋದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಟಾಪ್ 3 REITsಗಳು ಯಾವ್ಯಾವುದಪ್ಪ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು. ಇವಾಗ ಮೊದಲನೇದಾಗಿ ಇನ್ಫಾರ್ಮೇಷನ್ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಅಮೆರಿಕಾದಲ್ಲಿ REITsಗಳು ತುಂಬಾ ಮೇಜರ್ ಆಗಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಸುಮಾರು $3.5 ಟ್ರಿಲಿಯನ್ ಗಳಷ್ಟು ಒಂದು ಮಾರ್ಕೆಟ್ ಸೈಜ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ. ಹಾಗೆ ಇಂಡಿಯಾದಲ್ಲಿ ಅಂತ ನೋಡೋದಾದ್ರೆ ಬಹಳ ಒಂದು ಹೊಸದಾಗಿ ಬಂದಿರತಕ್ಕಂಥ ಅಸೆಟ್ ಕ್ಲಾಸ್ 2014ರಲ್ಲಿ ಇದಕ್ಕೆ ಅಪ್ರೂವಲ್ ಸಿಕ್ತು. ಹಾಗಾಗಿ REITsಗಳಲ್ಲಿ ಇವತ್ತಿನ ಮಟ್ಟಿಗೆ ಲಿಮಿಟೆಡ್ ಆಪ್ಷನ್ಸ್ಗಳಿದೆ. ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇರತಕ್ಕಂತಹ ಅಥವಾ ಓವರಾಲ್ ಟಾಪ್ 3 ಕ್ಯಾಟಗರೀಸ್ ಅಲ್ಲಿ ಅಂತ ನೋಡೋದಾದ್ರೆ ಯಾವ್ಯಾವ REITsಗಳಿದೆ ಅಂತ ಹೇಳ್ಕೊಂಡು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಎಂಬಸಿ ಆಫೀಸ್ ಪಾರ್ಕ್ಸ್ REIT ಅಂತ ಹೇಳ್ಕೊಂಡು ಇದೇ ಇಂಡಿಯಾದಲ್ಲಿ ಮೊದಲನೇದಾಗಿ ಲೀಸ್ಟ್ ಆಗಿರ್ತಕ್ಕಂತಹ ಒಂದು REIT ಅಂತ ನಾವು ಹೇಳ್ಬೋದು. ಹಾಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಏಷ್ಯಾದಲ್ಲೇನೆ ಜಾಸ್ತಿ ಏರಿಯಾ ಆಫ್ ಸ್ಪೇಸಸ್ ಅನ್ನ ಹೊಂದಿರತಕ್ಕಂಥ REIT ಇದು ಅಂತಾನು ಕೂಡ ಹೇಳ್ಬೋದಾಗಿರುತ್ತೆ. ಇಲ್ಲಿ ಸುಮಾರು 42.4 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಒಂದು ಏರಿಯಾನ ಈ ಒಂದು REIT ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಓವರ್ ಆಲ್ ಮಾರ್ಕೆಟ್ ಅಂತ ನೋಡೋದಾದ್ರೆ 88.5% ನಷ್ಟು ಆಕ್ಯುಪೆನ್ಸಿಯನ್ನ ಹೊಂದಿರುತ್ತೆ ಈ ಒಂದು ಪರ್ಟಿಕ್ಯುಲರ್ REIT. ಅದರಲ್ಲಿ 193 ಬ್ಲೂ ಚಿಪ್ ಆಕ್ಯುಪೆನ್ಸೀಸ್ ಗಳನ್ನು ಹೊಂದಿರುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ಗಳ ಆಕ್ಯುಪೆನ್ಸಿಯನ್ನು ಈ ಒಂದು ಪರ್ಟಿಕ್ಯುಲರ್ REIT ಹೊಂದಿರುತ್ತೆ. ಲೈಕ್ ಗೂಗಲ್ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, JP Morgan ಇರಬಹುದು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ ಈ REITs ಅಂಡರ್ ಅಲ್ಲಿ ಕ್ಲೈಂಟ್ಸ್ ಗಳಾಗಿರ್ತಾರೆ. ಎಂಬಸಿ ಗ್ರೂಪ್ ಹಾಗೆ ಬೇರೆ ಇನ್ನಿತರೆ ಒಂದು ದೊಡ್ಡ ದೊಡ್ಡ ಕಂಪನೀಸ್ಗಳು ಈ ಒಂದು ಪರ್ಟಿಕ್ಯುಲರ್ ಟ್ರಸ್ಟ್ ಗೆ ಸ್ಪಾನ್ಸರ್ಸ್ ಗಳಾಗಿರ್ತಾರೆ. ಸುಮಾರು 32 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಸ್ಪಾನ್ಸರ್ಶಿಪ್ ಅವ್ರ ಕಡೆಯಿಂದ ಇವರಿಗೆ ಸಿಕ್ಕಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೇಟೆಡ್ ಆವರೇಜ್ ಲೀಸ್ ಎಕ್ಸ್ಪೈರಿ ಅಂತ ನೋಡೋದಾದ್ರೆ ಆವರೇಜ್ ಆಗಿ ಬರ್ತಕ್ಕಂಥದ್ದು 6.9 ವರ್ಷಗಳಷ್ಟು
ಅಷ್ಟು ಆಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಸುಮಾರು 7 ವರ್ಷಗಳ ಆವರೇಜ್ ವೇಟೆಡ್ ಒಂದು ಲೀಸ್ ಪೀರಿಯಡ್ ಇರುತ್ತೆ ಇವರಿಗೆ. ಇವತ್ತಿನ ಮಟ್ಟಿಗೆ 388 ರೂಪಾಯಿಗಳಷ್ಟು ಒಂದು NAVಗೆ ಕಾಸ್ಟ್ ಆಗುತ್ತೆ ಈ ಪರ್ಟಿಕ್ಯುಲರ್ RE80 ಇದು ಪರ್ಚೇಸ್ ಮಾಡಬೇಕು ಅಂದ್ರೆ ಕಾಮನ್ ಮ್ಯಾನ್. ಇನ್ನು ಓವರ್ ಆಲ್ ಮೇಜರ್ ಏರಿಯಾ ಪ್ರಕಾರ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಬೆಂಗಳೂರಲ್ಲಿ 74% ಆಫ್ ಅಸೆಟ್ಸ್ ಇವ್ರದ್ದು ಇರುತ್ತೆ ಇವತ್ತಿನ ಮಟ್ಟಿಗೆ. ಮುಂಬೈಯಲ್ಲಿ 10%, ಪುಣೆದಲ್ಲಿ 9%, ಡೆಲ್ಲಿಯಲ್ಲಿ 7% ನಷ್ಟು ಇವರ ಓವರ್ ಆಲ್ ಅಸೆಟ್ಸ್ಗಳು ಇವತ್ತಿನ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಅಂದ್ರೆ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಇವರ ಒಂದು ಪ್ರೆಸೆನ್ಸ್ ಇದೆ ಅನ್ನೋದು ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಈ ಒಂದು ಕಂಪನಿ ಅಥವಾ ಈ ಒಂದು ಟ್ರಸ್ಟಿನ ಓವರ್ ಆಲ್ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪ್ ಈ ರೀತಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಎಂಬಸಿ ಆಫೀಸ್ ಪಾರ್ಕ್ಸ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 34,924 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಓವರ್ ಆಲ್ ಇವಾಗ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ 73% ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.43, ಯಾವುದೇ ರೀತಿಯ ಮೇಜರ್ ಡೆಟ್ ಇಲ್ಲ ಈ ಒಂದು ಟ್ರಸ್ಟ್ ಅಲ್ಲಿ ಅಂತ ಹೇಳ್ಬೋದು. ಹಾಗೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 8.43% ರಿಟರ್ನ್ ಅನ್ನ ಈ ಒಂದು ಟ್ರಸ್ಟ್ ತಂದು ಕೊಟ್ಟಿರುತ್ತೆ. ಎರಡನೇದಾಗಿ ಬರ್ತಕ್ಕಂತಹ ಒಂದು RE80 ಅಂತ ನೋಡೋದಾದ್ರೆ ಮೈಂಡ್ ಸ್ಪೇಸ್ ಬಿಸ್ನೆಸ್ ಪಾರ್ಕ್ಸ್ RE80 ಅಂತ ಹೇಳ್ಕೊಂಡು ಕೆ ರಹೇಜಾ ಗ್ರೂಪ್ ಸ್ಪಾನ್ಸರ್ ಮಾಡಿರ್ತಕ್ಕಂಥ RE80 ಆಗಿದೆ. ಇದು ಸುಮಾರು 31.2 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಲೀಸಬಲ್ ಸ್ಪೇಸ್ ಅನ್ನ ಇವತ್ತಿನ ಮಟ್ಟಿಗೆ RE80 ಹೊಂದಿರುತ್ತೆ. ಅದರಲ್ಲಿ 23.8 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಏರಿಯಾ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ಇವರ ಓವರ್ ಆಲ್ ಆಕ್ಯುಪೆನ್ಸಿ ರೇಟ್ ಅಂತ ನೋಡಿದ್ರೆ 84% ನಷ್ಟು, ಆಲ್ಮೋಸ್ಟ್ 84.4% ನಷ್ಟು, ಅಂದ್ರೆ 100% ಬಿಲ್ಡಿಂಗ್ಸ್ ಅಥವಾ ಇವರ ಏರಿಯಾದಲ್ಲಿ 84.4% ನಷ್ಟು ಆಲ್ರೆಡಿ ಆಕ್ಯುಪೈ ಆಗಿರುತ್ತೆ. ಇವರ ಓವರ್ ಆಲ್ ಒಂದು ರೆಂಟ್ಗಳು 165 ಪ್ಲಸ್ ಟೆನೆಂಟ್ಸ್ ಗಳು ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಗಳಾಗಿರುತ್ತೆ. ಲೈಕ್ ಎಸೆಂಚರ್ ಇರ್ಬೋದು, ಕ್ವಾಲ್ಕಾಮ್ ಇರ್ಬೋದು, ಈ ರೀತಿಯಾದಂತಹ ಮೇಜರ್ ಕಂಪನೀಸ್ ಗಳ ಒಂದು ಕ್ಲೈಂಟ್ಸ್ ಕೂಡ ಈ ಒಂದು ಟ್ರಸ್ಟ್ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರಾಗಿರ್ತಾರೆ. ಇವರ ಒಂದು ವೇಟೆಡ್ ಆವರೇಜ್ ಲೀಸ್ ಅಂತ ನೋಡೋದಾದ್ರೆ ಸುಮಾರು 6.6 ವರ್ಷಗಳಷ್ಟಾಗಿರುತ್ತೆ. ಮುಂಬೈಲಿ 41%, ಹೈದರಾಬಾದ್ 40.4%, ಪುಣೆದಲ್ಲಿ 16%, ಚೆನ್ನೈಯಲ್ಲಿ 2.6% ನಷ್ಟು ಅಸೆಟ್ ಇವ್ರದ್ದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಓವರ್ ಆಲ್ ಈ ಒಂದು ಟ್ರಸ್ಟಿನ ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮೈಂಡ್ ಸ್ಪೇಸ್ RE80 ಇವತ್ತಿನ ಮಟ್ಟಿಗೆ 19,170 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುತ್ತೆ. ಅದರಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ನೋಡಿದರೆ 74.4%, PE ಈ ಒಂದು ಟ್ರಸ್ಟ್ ಇಂದು 54.9 ಆಗಿರುತ್ತೆ. ಹಾಗೆ ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 6.11% ನಷ್ಟು ರಿಟರ್ನ್ ಅನ್ನ ಈ ಒಂದು ಟ್ರಸ್ಟ್ ತಂದುಕೊಟ್ಟಿರುತ್ತೆ. ಡೆಟ್ ಟು ಇಕ್ವಿಟಿ 0.25 ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯ ಮೇಜರ್ ಡೆಟ್ ಇಲ್ಲ ಅಂತಾನು ಕೂಡ ನಾವು ಹೇಳ್ಬೋದಾಗಿರುತ್ತೆ ಇಲ್ಲಿ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ RE80 ಬುಕ್ ಫೀಲ್ಡ್ ಇಂಡಿಯಾ ರಿಯಲ್ ಎಸ್ಟೇಟ್ ಟ್ರಸ್ಟ್ ಅಂತ ಹೇಳ್ಕೊಂಡು ಇದು ಇವತ್ತಿನ ಮಟ್ಟಿಗೆ ಬುಕ್ ಫೀಲ್ಡ್ AMC ಅವರು ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಟ್ರಸ್ಟ್ ಆಗಿರುತ್ತೆ. ಇವರು ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜರ್ಸ್ ಗಳಾಗಿರ್ತಾರೆ. ಸುಮಾರು $600 ಬಿಲಿಯನ್ ಗಳಷ್ಟು ಓವರ್ ಆಲ್ ಅಸೆಟ್ ಕ್ಲಾಸ್ ಅನ್ನು ಹೊಂದಿರುತ್ತೆ ಈ ಒಂದು ಕಂಪನಿ ಬೈ ಮಾರ್ಚ್ 2021. ಸುಮಾರು 14 ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಅಸೆಟ್ ಅಥವಾ ಓವರ್ ಆಲ್ ಒಂದು ಏರಿಯಾನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಅದರಲ್ಲಿ 87% ನಷ್ಟು ಆಕ್ಯುಪೆನ್ಸಿ ರೇಟ್ ಇವತ್ತಿನ ಮಟ್ಟಿಗೆ ಟ್ರಸ್ಟ್ ಆಗಿರುತ್ತೆ. ಅಸೆಂಚರ್, TCS ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಂಪನೀಸ್ ಗಳು ಈ ಒಂದು ಟ್ರಸ್ಟ್ ಅಲ್ಲೂ ಇರ್ತಾರೆ. ಸುಮಾರು 118 ಟೆನೆಂಟ್ಸ್ ಗಳು, ದೊಡ್ಡ ದೊಡ್ಡ ಟೆನೆಂಟ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಟ್ರಸ್ಟ್ ಅಂಡರ್ ಅಲ್ಲಿ ಕ್ಲೈಂಟ್ಸ್ ಗಳಾಗಿರ್ತಾರೆ. ಈ ಟ್ರಸ್ಟ್ ನ ವೇಟೆಡ್ ಆವರೇಜ್ ಲೀಸ್ ಪೀರಿಯಡ್ ಬಂದು 7 ವರ್ಷಗಳಾಗಿರುತ್ತೆ. ಹಾಗೆ ಇವತ್ತಿನ ಮಟ್ಟಿಗೆ 317 ರೂಪಾಯಿ ಇವರ NAV ನಡೀತಾ ಇರುತ್ತೆ ಪರ್ ಶೇರ್ಗೆ ವ್ಯಾಲ್ಯೂ ಅಂತ ನೋಡೋದಾದ್ರೆ. ಇವತ್ತಿನ ಮಟ್ಟಿಗೆ ಈ ಒಂದು ಟ್ರಸ್ಟ್ ಇಂದ ಗುರ್ಗಾಮಲ್ಲಿ 38%, ಮುಂಬೈಲಿ 22%, ಕೋಲ್ಕತ್ತಾದಲ್ಲಿ 22%, ಹಾಗೆ ನಾಯ್ಡಾದಲ್ಲಿ 18% ನಷ್ಟು ಅಸೆಟ್ ಅನ್ನ ಇವರು ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ. ಇವರ ಒಂದು ಫಿನಾನ್ಷಿಯಲ್ ಮಾಹಿತಿನ ತಿಳ್ಕೋಬೇಕು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಬುಕ್ ಫೀಲ್ಡ್ RE80 ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ 8,933 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 58.7% ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 6.11% ರಿಟರ್ನ್ ಅನ್ನ ಈ ಒಂದು ಟ್ರಸ್ಟ್ ತಂದುಕೊಟ್ಟಿರುತ್ತೆ. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಹೊಸದಾಗಿ ಬಂದಿರತಕ್ಕಂಥ ಅಸೆಟ್ ಕ್ಲಾಸ್ ಇದು RE80 ಅನ್ನೋದು. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನ ಮತ್ತೆ ಪಡ್ಕೋಬೇಕು ನಮ್ಮ ಕಡೆಯಿಂದ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್, RE80 ಇನ್ವೆಸ್ಟ್ಮೆಂಟ್ಸ್, ಆಲ್ ಆಫ್ ದೆಮ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಟ್. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಿಮಗೆ ಏನಾದ್ರು ಕ್ವಶನ್ಸ್ಗಳಿದ್ರೆ ಅಥವಾ ಈ ತರ ಅರ್ಥ ಆಗಿಲ್ಲ ಸರ್ ಅಂತಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಡೆಫಿನೆಟ್ಲಿ ಆ ಒಂದು ಕಮೆಂಟ್ಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಇದರ ಬೈ ಕಮೆಂಟ್ಸ್ ಅಥವಾ ಬೇರೆ ಒಂದು ವಿಡಿಯೋ ಮೂಲಕ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.